ಹೌ ಟು ಮೇಂಟೈನ್ ಹೈಜೀನ್ ಫಾರ್ ಪ್ರೀ ಎಜಾಕ್ಯುಲೇಷನ್ ಪ್ರಾಬ್ಲಮ್ಸ್ ಅನ್ನೋದನ್ನು ಹೇಳ್ತೀನಿ. ಮಲಬದ್ಧತೆ ಉಂಟಾಗದಂತೆ ಎಚ್ಚರಿಕೆ ವಹಿಸಿರಿ. ನಿಮ್ಮ ಶಿಶ್ನಕ್ಕೆ ಹಾನಿ ಉಂಟಾಗದಂತೆ ಮುನ್ನೆಚ್ಚರಿಕೆಯಿಂದ ವರ್ತಿಸಿರಿ. ಶಿಶ್ನದಲ್ಲಿ ಮೈ ಜಿಡ್ಡು ಸೇರದಂತೆ ಪ್ರತಿನಿತ್ಯ ಶುದ್ಧವಾದ ನೀರಿನಲ್ಲಿ ತೊಳೆದು ಶುಚಿಯಾಗಿಟ್ಟುಕೊಳ್ಳಿರಿ. ಶೀಘ್ರ ವೀರ್ಯಸ್ಖಲನದ ನಿಯಂತ್ರಣಕ್ಕೆ ಕೆಲವು ಆಧುನಿಕ ಔಷಧಿಗಳು ಇತ್ತೀಚೆಗೆ ಬಂದಿವೆ. ಅದನ್ನು ತಜ್ಞ ವೈದ್ಯರ ಸಲಹೆ ಇಲ್ಲದೆ ಉಪಯೋಗಿಸುವುದು ಸೂಕ್ತವಲ್ಲ. ಆಯಾಸ ಮಾಡಿಕೊಳ್ಳಬೇಡಿರಿ. ಪ್ರತಿನಿತ್ಯ ನಿಮ್ಮ ಕೆಲಸದ ನಂತರ ಶಾರೀರಿಕ ಮಾನಸಿಕ ಆಯಾಸ ಉಂಟಾಗಿದ್ದರೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ರತಿಕ್ರೀಡೆ ನಡೆಸುವ ಸ್ಥಳ ಪ್ರಶಾಂತ ಮತ್ತು ಪರಿಶುದ್ಧವಾದ ಹಾಗೂ ಏಕಾಂತ ಸ್ಥಳವಾಗಿರಬೇಕು. ನಿಮ್ಮ ಮತ್ತು ನಿಮ್ಮ ಪತ್ನಿಯ ಆರೋಗ್ಯದ ಬಗ್ಗೆ ಅಲಕ್ಷ್ಯ ಮಾಡಬೇಡಿರಿ. ಅಗತ್ಯವಿದ್ದಾಗ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಸೂಕ್ತ ಸಲಹೆ ಸೂಚನೆಗಳನ್ನು ಪಡೆದು ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವುದು ಒಳ್ಳೆಯದು. ಪ್ರತಿನಿತ್ಯ ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಮಾಡಿರಿ. ಉತ್ತಮ ಗಾಳಿಯಲ್ಲಿ ಓಡಾಡಿರಿ. ಆತಂಕಗೊಳ್ಳದಿರಿ. ಮಾನಸಿಕ ಒತ್ತಡವಿದ್ದಾಗ ಬೇಸರವಾದಾಗ ಒಬ್ಬರೇ ಏಕಾಂತ ಸ್ಥಳದಲ್ಲಿ ಹಾಸಿಗೆಯ ಮೇಲೆ ಅಥವಾ ಚಾಪೆಯ ಮೇಲೆ ಮಲಗಿ ಶವಾಸನ ಅಭ್ಯಾಸ ಮಾಡಿ. ದೀರ್ಘವಾಗಿ ಉಸಿರಾಡಿರಿ. ಮೈಮನಗಳ ಆಯಾಸ ನೀಗಿಗೊಳ್ಳಿರಿ. ಪತ್ನಿಯ ಬಗ್ಗೆ ಅನುಮಾನ ತಾಳದಿರಿ. ವಿಶ್ವಾಸದಿಂದ ವರ್ತಿಸಿರಿ. ನಿರಾಶೆಗೊಳ್ಳದಿರಿ. ಅನಾವಶ್ಯಕವಾಗಿ ಚಿಂತೆ ಮಾಡದಿರಿ. ಕೋಪ ಉದ್ವೇಗವನ್ನು ನಿಯಂತ್ರಣ ಮಾಡಿಕೊಳ್ಳಿ. ತಾಳ್ಮೆ ಸಹನೆಯಿಂದ ವರ್ತಿಸುವುದನ್ನು ಕಲಿಯಿರಿ. ಸಂತೋಷ ಒಳ್ಳೆಯ ನಡತೆಯ ಫಲ ಎಂಬುದನ್ನು ಮರೆಯದಿರಿ. ಅನೇಕ ಲೈಂಗಿಕ ಚಿಕಿತ್ಸೆ ತಜ್ಞರ ನಂಬಿಕೆಯ ಪ್ರಕಾರ ಪುರುಷನ ಶೀಘ್ರ ವೀರ್ಯಸ್ಖಲನ ನಿಯಂತ್ರಣ ಆತನ ಪತ್ನಿಯ ಸಹಕಾರ ಪ್ರೋತ್ಸಾಹದಿಂದ ಮಾತ್ರ ಸಾಧ್ಯ. ಥ್ಯಾಂಕ್ ಯು.